ನಮಸ್ಕಾರ. ಮೈಸೂರು ಚಾಮುಂಡೇಶ್ವರಿಗೆ, ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಈ ತಿಂಗಳಲ್ಲಿ 4 ಶುಕ್ರವಾರಗಳು ಹೋಗಿ ನೋಡಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಸ್ವಂತ ಸೈಟು, ಮನೆ, ಅಪಾರ್ಟ್ಮೆಂಟು, ಭೂಮಿ ತಗೊಬೇಕು ಅನ್ನುವವರು, ಸೈಟು, ಮನೆ, ಅಪಾರ್ಟ್ಮೆಂಟು, ಭೂಮಿ ಮಾರಾಟ ಮಾಡಬೇಕು ಅನ್ನುವವರು, ಎಸ್ಪೆಷಲಿ ಮಕ್ಕಳಿಗೆ ಮದುವೆ ಆಗಬೇಕು ಅನ್ನುವವರು, ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಅನ್ನುವವರು, ಸಂತಾನ ಫಲ ಮಕ್ಕಳಾಗಬೇಕು ಅನ್ನುವವರು, ಸಾಲಗಳಿರ್ತವೆ ಸಾಲ ತೀರಬೇಕು ಅನ್ನುವವರು, ಕೊಟ್ಟಿರುವ ಹಣ ಸಾಲ ಬಂಗಾರ ವಾಪಸ್ ಬರಬೇಕು ಅನ್ನುವವರು, ವ್ಯಾಪಾರದ ವಿಚಾರದಲ್ಲಿ ಏಳಿಗೆ ಅಭಿವೃದ್ಧಿ ಕಾಣಬೇಕು ಅನ್ನುವವರು ಮನೆಯಲ್ಲಿ ಖಂಡಿತವಾಗ್ಲೂ ವರ್ಷ ಪೂರ್ತಿ ದುಡ್ಡೇ ದುಡ್ಡು. ಯಾವ ತಿಂಗಳಲ್ಲಿ ಹೋಗಬೇಕು ಮೈಸೂರು ಚಾಮುಂಡೇಶ್ವರಿಗೆ? ಯಾವ ತಿಂಗಳಲ್ಲಿ 4 ಶುಕ್ರವಾರಗಳು ಮೈಸೂರು ಚಾಮುಂಡೇಶ್ವರಿ ದರ್ಶನ ಮಾಡಿದರೆ, ಮತ್ತು ನೋಡಿ, ಈ ನಿಮ್ಮ ಜಾತಕದಲ್ಲಿ ಸರ್ಪದೋಷ ಇರಲಿ, ಕುಜದೋಷ ಇರಲಿ, ಸ್ತ್ರೀ ದೋಷ ಇರಲಿ, ಪಿತೃದೋಷ ಇರಲಿ, ಮಾತೃದೋಷ ಇರಲಿ, ನಿಮಗೆ ಯಾವುದೇ ರೀತಿ ದೋಷಗಳು ಇದ್ದರೂ, ಮತ್ತು ನಿಮಗೆ ಗ್ರಹಗಳು ಪ್ಲೇಸ್ಮೆಂಟ್ ಎಲ್ಲನ್ನ ಕೂತ್ಕೊಂಡಿರಲಿ, ಎಷ್ಟೇ ಡಿಗ್ರಿ ವೈಸ್ ಕೂತ್ಕೊಂಡಿರಲಿ, ನಿಮಗೆ ಯಾವುದೇ ದಶಾ ಭುಕ್ತಿ ಅಂತರ್ಭುಕ್ತಿಗಳು ನಡೀತಾ ಇರಲಿ, ನನ್ನ ಮಾತು ಕೇಳಿ 4 ಶುಕ್ರವಾರಗಳು ಎಸ್ಪೆಷಲಿ ಈ ತಿಂಗಳಿನಲ್ಲಿ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ, ಮೈಸೂರು ಚಾಮುಂಡೇಶ್ವರಿಗೆ ಹೋಗಿ ಅಲ್ಲಿ ಏನು ಮಾಡಬೇಕು ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ಪೇ ಮಾಡೋಕ್ಕೆ ಹೋಗ್ಬೇಡಿ. ವಿಡಿಯೋ ಸ್ಕಿಪ್ ಮಾಡ್ದಲೇ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟು, ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಐಪ್ ಬಟನ್ ಇರುತ್ತೆ, 2 ಸಾರಿ ಪ್ರೆಸ್ ಮಾಡಿ. ಅಲ್ಲಿ ಇಲ್ಲಿ ಕಂಡು ಜ್ಯೋತಿಷಿಗಳ ಹತ್ರ ಏನಕ್ಕೆ ಹೋಗ್ತೀರಾ? ಕಂಡು ಜ್ಯೋತಿಷಿಗಳಿಗೆ ಏನಕ್ಕೆ ಫೋನ್ ಮಾಡ್ತೀರಾ? ಅರ್ಥ ಮಾಡ್ಕೊಳ್ಳಿ. ಈ ಒಂದು ಮೈಸೂರು ಚಾಮುಂಡೇಶ್ವರಿಗೆ 4 ಶುಕ್ರವಾರಗಳು ಎಸ್ಪೆಷಲಿ ಯಾವ ತಿಂಗಳಲ್ಲಿ ಹೋಗಬೇಕು, ಅಲ್ಲಿ ಏನು ಮಾಡಬೇಕು, ಅದು ಇಂಪಾರ್ಟೆಂಟು. ಎಲ್ಲರೂ ಹೋಗ್ತೀರಾ ದೇವಸ್ಥಾನಗಳಿಗಲ್ಲಿ ಹೋದಾಗ ಅಲ್ಲಿ ಏನು ಮಾಡಬೇಕು, ಯಾವ ಮಂತ್ರ, ಯಾವ ಸ್ತೋತ್ರ ಪಠಣೆ ಮಾಡಬೇಕು, ಅದು ಇಂಪಾರ್ಟೆಂಟು. ಅರ್ಥ ಆಯ್ತಾ? ನೋಡಿ, ಮೈಸೂರು ಚಾಮುಂಡೇಶ್ವರಿಗೆ ಆಷಾಢ ಮಾಸದಲ್ಲಿ 4 ಶುಕ್ರವಾರಗಳು ಹೋಗಿ ಅಲ್ಲಿ ಚಾಮುಂಡೇಶ್ವರಿಗೆ ಅರಿಶಿಣ, ಕುಂಕುಮ, ಹಸಿರು ಬಳೆ, ಕೆಂಪು ಬಳೆ, ಹೂವು ಸಮರ್ಪಣೆ ಮಾಡಿಬಿಟ್ಟು ನೀವು ಅಲ್ಲಿ ಲಲಿತ ಸಹಸ್ರನಾಮ ಸ್ತೋತ್ರ ಪಠಣೆ ಮಾಡಬೇಕು. ನೋಡಿ, ಲಲಿತ ಸಹಸ್ರನಾಮ ಸ್ತೋತ್ರನ ಪಠಣೆ ಮಾಡಬೇಕು. ಸುಮ್ಮನೆ ದೇವಸ್ಥಾನಗಳಿಗೆ ಹೋಗ್ತೀರಾ, ಅಲ್ಲಿ ಮಂತ್ರಗಳು ಇಂಪಾರ್ಟೆಂಟು, ಮಂತ್ರಗಳು ಸ್ತೋತ್ರಗಳು ಪಠಣೆ ಮಾಡಬೇಕು. ಕರೆಕ್ಟಾಗಿ ಆಷಾಢ ಮಾಸದಲ್ಲಿ 4 ಶುಕ್ರವಾರಗಳು ನೀವು 4 ಶುಕ್ರವಾರಗಳು ಆಷಾಢ ಮಾಸದಲ್ಲಿ ಹೋಗಿ ಅರಿಶಿಣ, ಕುಂಕುಮ, ಹಸಿರು ಬಳೆ, ಕೆಂಪು ಬಳೆ, ಹೂವು ಕೊಟ್ಟು ಲಲಿತ ಸಹಸ್ರನಾಮ ಸ್ತೋತ್ರ ಪಠಣೆ ಮಾಡಿ. ಖಂಡಿತವಾಗ್ಲೂ ಇಷ್ಟಾರ್ಥ ಬೇಗ ಸಿದ್ಧಿಯಾಗುತ್ತೆ. ಅಂದುಕೊಂಡಿದ್ದು ಬೇಡಿಕೊಂಡಿದ್ದು ಈಡೇರುತ್ತೆ. ಜಾತಕದಲ್ಲಿ ಯಾವುದೇ ದೋಷಗಳಿದ್ದರೂ, ಸ್ತ್ರೀ ದೋಷ, ಪಿತೃದೋಷ, ಸರ್ಪದೋಷ, ಕುಜದೋಷ, ಮಾತೃದೋಷ, ಕಳತ್ರ ದೋಷ, ಭ್ರಾತೃದೋಷ, ನಿಮಗೆ ಯಾವುದೇ ದಶಾ ಭುಕ್ತಿ ಅಂತರ್ಭುಕ್ತಿಗಳು ನಡೀತಾ ಇರಲಿ, ಗ್ರಹಗತಿಗಳು ಹೆಂಗನ್ನ ಕೂತ್ಕೊಂಡಿರಲಿ, ಎಷ್ಟೇ ಡಿಗ್ರಿ ವೈಸಲ್ಲನ್ನ ಇರಲಿ, ಉಚ್ಚ ಕ್ಷೇತ್ರ, ನೀಚ ಕ್ಷೇತ್ರ, ಸ್ವಕ್ಷೇತ್ರದಲ್ಲನ್ನ ಕೂತ್ಕೊಂಡಿರ್ರಿ, ಈ ಆಷಾಢ ಮಾಸದ 4 ಶುಕ್ರವಾರಗಳು ಹೋಗಿ ಈ ರೀತಿ ಅವನ ಸಮರ್ಪಣೆ ಮಾಡಿ ಲಲಿತ ಸಹಸ್ರನಾಮ ಸ್ತೋತ್ರ ಪಠಣೆ ಮಾಡಬೇಕು. ಖಂಡಿತವಾಗ್ಲೂ ಮಾಡಿದವರಿಗೆ ಅಂದುಕೊಂಡಿದ್ದು ಬೇಡಿಕೊಂಡಿದ್ದು ಖಂಡಿತವಾಗ್ಲೂ ಆಗೇ ಆಗುತ್ತೆ. ಇದು ಚಾಮುಂಡೇಶ್ವರಿ ಪಾದದಾಣೆಗೂ ಸತ್ಯ. ನಂಬಿದ್ರು ನಂಬಿ, ಬಿಟ್ಟರೆ ಬಿಡಿ. ಅರ್ಥ ಮಾಡ್ಕೊಳ್ಳಿ. ಹೋಗಿ ಅನುಕೂಲ ಮಾಡ್ಕೊಂಡು ಸುಖವಾಗಿ ಬದುಕಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ. ನಮಸ್ಕಾರ.